ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. BA ಸೆಮಿಸ್ಟರ್ 1 ಸೆಮ್ 1 ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಸೆಮ್ 1ಅಲ್ಲಿ ಫೈನಲ್ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಹಾಗೆ ಎಷ್ಟು ಅಂಕಕ್ಕೆ ನಡೆಯುತ್ತೆ ಇನ್ನೂ ಕ್ಲಾರಿಟಿ ಗೊತ್ತೇ ಇರೋಲ್ಲ. ಸೊ ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಏನಂತಂದರೆ ಇದು ಹೋದ ವರ್ಷದ್ದು BA ಸೆಮ್ 1 ಕ್ವಶನ್ ಪೇಪರ್ ಆಗಿರುತ್ತೆ. ಸೊ 2024-25 ನಿಮಗೆ ಅಂಕ ನೋಡೋದಾದರೆ 80 ಅಂಕ ಇದೆ. ಸೊ ಒಂದು ಸೆಕೆಂಡ್ ಇಲ್ಲಿ ನೋಡಿ, BA ಸೆಮ್ 1 ಸೆಪ್ಟೆಂಬರ್ ಡಿಗ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ और ಜನವರಿ 2024-25 ಇದೆ. ಸಾಹಿತ್ಯ ಸಂಪ್ರತಿ 1 ಪೇಪರ್ 1 ರೆಗ್ಯುಲರ್ ಕನ್ನಡ ಅವಶ್ಯಕ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಮಾರ್ಕ್ಸ್ ಇದೆ. ಹಾಗೆ ಟೈಮ್ ಕೂಡ 3 ಗಂಟೆ ಇರುತ್ತೆ ನಿಮಗೆ. ಸೊ BA ಸೆಮ್ 1 ಡಿಗ್ರಿ ಎಕ್ಸಾಮ್ ಇದು. ಹಾಗೆ ನಿಮಗೆ ಮೊದಲನೇದು ನೋಡೋದಾದರೆ ಬೇಕಾದ 3ಕ್ಕೆ ಪ್ರಬಂಧ ಮಾದರಿಯ ಉತ್ತರಗಳನ್ನು ಬರೆಯಿರಿ ಅಂತ ಕೊಡ್ತಾರೆ. ಸೊ 3 × 10 30 ಮಾರ್ಕ್ಸ್, ಅಂದರೆ 10 ಮಾರ್ಕ್ಸಿನೂ 3 ಕ್ವಶನ್ ಬರೀಬೇಕು. ಕನ್ನಡಿಗರ ಒಂದೇದು ನೋಡಿ, ಕನ್ನಡಿಗರ ಗುಣ ಸ್ವಭಾವಗಳು ಕವಿರಾಜ್ಯ ಮಾರ್ಗದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿವೆ ವಿವರಿಸಿ. ಸೊ ಇದು ಒಂದು ಬರೆದ್ರೆ 10 ಮಾರ್ಕ್ಸು. ಆಮೇಲೆ ಇದರಲ್ಲಿ ನೀವು 3 ಬರೀಬೇಕು, 30 ಮಾರ್ಕ್ಸ್ ಆಗುತ್ತೆ. ಯಾವ ರೀತಿ ಅಂದರೆ ಪ್ರಬಂಧ ರೀತಿ ಬರೀಬೇಕು. ಬೇಕಾದ 3ರಲ್ಲಿ ಪ್ರಬಂಧ ರೀತಿ 3 ಬರೀಬೇಕು, 30 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಟಿಪ್ಪಣಿ ಬರೀಬೇಕು. ಟಿಪ್ಪಣಿ ಅಂತಂದರೆ ಅವ್ರ ಬಗ್ಗೆ ಟಿಪ್ಪಣಿ ಕೂಡ ನೀವು ಬರೀಲೇಬೇಕು. ಇದೆಷ್ಟಿರುತ್ತೆ ಅಂದರೆ ಬೇಕಾದ 4ಕ್ಕೆ ಟಿಪ್ಪಣಿ ಬರೆಯಿರಿ. ಒಂದಕ್ಕೆ 5 ಮಾರ್ಕ್ಸ್ ಆಗುತ್ತೆ, 4ಕ್ಕೆ 20 ಮಾರ್ಕ್ಸು. ಸೊ ಅಲ್ಲಿ ಸ್ಟಾರ್ಟಿಂಗಲ್ಲಿ 30, 20, 50 ಮಾರ್ಕ್ಸ್ ಆಯಿತು. ಇಲ್ಲಿ ನೋಡಿ, ಒಂದನೇದು ಶ್ರೀ ವಿಜಯ ಕನಕದಾಸರು, GS ಶಿವರುದ್ರಪ್ಪ, ದೋಸೆಯ ಸ್ವಾರಸ್ಯ, ವಾಣಿಜ್ಯ ವ್ಯವಹಾರದ ಪತ್ರ, ಸುತ್ತೋಲೆಯ ಸ್ವರೂಪ. ಸೊ ಇವ್ರ ಬಗ್ಗೆ ಟಿಪ್ಪಣಿ ಬರೆದ್ರೆ 20 ಅಂಕ ನಿಮ್ಮ ಕೈಲಿ ಇವೆ. ಈ ರೀತಿ ಬರೀಬೇಕು. ಟಿಪ್ಪಣಿ ಅಂದರೆ ಪೂರ್ತಿ ಬರೀಬೇಕು. ಸೊ ಉತ್ತರವನ್ನು ನೋಡೋದಾದರೆ ನೋಡಿ, ಬೇಕಾದ 3ಕ್ಕೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ. ಸಂದರ್ಭ ಇದೆ 3ನೇದ್ದು, ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಸೊ ನೋಡೋದಾದರೆ 1ಕ್ಕೆ 5 ಮಾರ್ಕ್ಸ್ ಕೂಡ ಇದಕ್ಕೆ ಆಗಿದೆ. 3 ಸಂದರ್ಭ ಬರೀರಿ, 1ಕ್ಕೆ 5 ಮಾರ್ಕ್ಸು. ಸೊ ಸಂದರ್ಭ ಅಂದರೆ ಮಿನಿಮಮ್ 1 ಪೇಜ್ ಬರೀಬೇಕು. 5 ಮೂರ್ಸ್ಲೆ 15 ಮಾರ್ಕ್ಸ್ ನಿಮಗೆ ಕನ್ನಡ ಆಗಿ ಬರುತ್ತೆ. ಈ ರೀತಿ ಬರೀಬೇಕು. ಕ್ವಶನ್ ನೀವು ಡಿಸ್ಕಷನ್ ಮಾಡೋದಾದರೆ ನೋಡಿ, ಒಂದನೇದು ಕುರಿತು ದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಹಾಗೆ ಸೊ ನೋಡ್ಕೊಳ್ಳಿ, 5 ಇವೆ. 5ರಲ್ಲಿ ನೀವು 3 ಬರೀರಿ, 15 ಮಾರ್ಕ್ಸ್ ನಿಮಗೆ ಖಂಡಿತ ಸಿಗುತ್ತೆ. ಆಮೇಲೆ ಸ್ಟಡಿ ವಿತ್ ನಿಮಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ವಿಡಿಯೋಗೆ ಯಾವ ರೀತಿ ಅಂದರೆ ಸಪೋರ್ಟ್ ಸಿಗುತ್ತೆ ಆ ರೀತಿ ನಾನು BA ಸೆಮ್ 1 ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ 1 ಅಂಕದ ಪ್ರಶ್ನೆಗಳು ಕೊಟ್ಟಿರ್ತಾರೆ. ಅಂದರೆ ನೋಡಿ ಎಷ್ಟಂದ್ರೆ 15 ಪ್ರಶ್ನೆಗಳು ಕೊಟ್ಟಿದ್ದಾರೆ. 1ಕ್ಕೆ 1 ಅಂಕ, 15 ಬರೆದ್ರೆ 15 ಅಂಕ. 1 ಅಂಕದ ಪ್ರಶ್ನೆ 1ನೇ ಕ್ವಶನ್ ನೋಡೋಣ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? 2ನೇದು ಕವಿರಾಜ್ಯ ಮಾರ್ಗದ ಕೃತಿಯ ಕರ್ತೃ ಯಾರು? 3ನೇದು ಪುರಂದರದಾಸರ ಮೂಲ ಹೆಸರೇನು? 4ನೇದು ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ನೆಕ್ಸ್ಟ್ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಯಾರು? ಆಮೇಲೆ F ಕ್ವಶನ್ ಮೋಹನ ತರಂಗಿಣಿ ಯಾರ ಕೃತಿ? ಆಮೇಲೆ G ಕ್ವಶನ್ ಕೆರೆಗೆ ಹಾರ ಗೋವಿನ ಹಾಡುಗಳು ಸಂಪಾದಿಸಿದವರು ಯಾರು? H ಕ್ವಶನ್ ರಸೋವೈಸ್ ಇದು ಯಾರ ವಿಮರ್ಶಾ ಕೃತಿ? I ಕ್ವಶನ್ GAS ಅವರ ಪೂರ್ಣ ಹೆಸರೇನು? J ಕ್ವಶನ್ ಬಸವಣ್ಣನವರು ಯಾರ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿದ್ದರು? K ಕ್ವಶನ್ ಸುನಂದ ಬೆಳಗಾಂಕರ್ ಅವರ ಮೊದಲ ಪ್ರಬಂಧ ಸಂಕಲನ ಯಾವುದು? L ಕ್ವಶನ್ ಸಂಕ್ರಾಂತಿ ನಾಟಕ ಕರ್ತೃ ಯಾರು? M ಕ್ವಶನ್ ವಿಜಿ ಭಟ್ಟರ ಜನ್ಮಸ್ಥಳ ಯಾವುದು? N ಕ್ವಶನ್ ಪತ್ರ ಲೇಖನದ ಉದ್ದೇಶವೇನು? O ಕ್ವಶನ್ ಪತ್ರದಲ್ಲಿ ಬಹುವಚನ ಸಂಬೋಧನೆಯನ್ನು ಯಾರಿಗೆ ಬಳಸಬೇಕು? ಸೊ ಈ ಒಂದು ರೀತಿ ನೀವು ಬರೆದ್ರೆ ಈ ರೀತಿಯಾಗಿ ನೀವು ಮುಗಿಸ್ಬೋದು. ಇದು ಕನ್ನಡ ಕ್ವಶನ್ ಪೇಪರ್ BA 1 ಆಗಿದೆ. ಇನ್ನು ಸ್ಟಡಿ ವಿತ್ ನಿಮಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಪ್ರತಿಯೊಂದು ವೀಡಿಯೋಸು ನಿಮಗೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಇದು ಹೋದ ವರ್ಷದ ಕ್ವಶನ್ ಪೇಪರು. ಇನ್ನು ಎಲ್ಲ ಸಬ್ಜೆಕ್ಟ್ ಕೂಡ ಮಾಡಿ ಹಾಕ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಪ್ರತಿಯೊಂದು ವೀಡಿಯೋನ ನೋಡ್ತಾ ಇರಿ. ಧನ್ಯವಾದಗಳು. ಸಿಗೋಣ ಮತ್ತೆ.